ಬಿಗ್ ಬಾಸ್ ಚಟುವಟಿಕೆಯಲ್ಲಿ ಮತ್ತೆ ಗಿಲ್ಲಿ ಕಮಾಲ್. ಪಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ ಮಾತಿನ ಮಲ್ಲ. ಬಿಗ್ ಬಾಸ್ ಚಟುವಟಿಕೆಗಳಲ್ಲಿ ಮತ್ತೆ ಗಿಲ್ಲಿ ಕಮಾಲ್ ಮಾಡಿದ್ದಾನೆ. ಪಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ ಮಾತಿನ ಮಲ್ಲ. ಸಕಲ ಕಲಾವಲ್ಲಭ, ಎಲ್ಲ ಆಟವ ಬಲ್ಲವ, ಕಿಲಾಡಿ ಅಂತ ಕರೆಸಿಕೊಳ್ಳಲು ಇಷ್ಟಪಟ್ಟ ಗಿಲ್ಲಿ. ನಿಮಗೆ ಯಾವ ಬಿರುದು ಬೇಕು ಎನ್ನುವ ಚಟುವಟಿಕೆಯನ್ನ ನೀಡಲಾಗಿತ್ತು. ಎಲ್ಲರ ಗಮನ ಸೆಳೆದ ಕಾಮಿಡಿ ಕಿಂಗ್ನ ಉತ್ತರ. ಟೈಟಲ್ ಬಗ್ಗೆ ವಿವರಣೆ ನೀಡುತ್ತಾ ಜರ್ನಿಯನ್ನ ಗಿಲ್ಲಿ ನೆನೆದಿದ್ದಾನೆ. ಬಿರುದುಗಳ ಬಗ್ಗೆ ಗಿಲ್ಲಿ ಹೇಳ್ತಾ ಇದ್ದಂತೆ ಮತ್ತೆ ಟ್ರೆಂಡಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಟೈಟಲ್ ಈಗ ಭಾರಿ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಗಿಲ್ಲಿ ಬತ್ತಳಿಕೆಗೆ ಸೇರಿದ ಮತ್ತಷ್ಟು ಬಿರುದುಗಳು. ಬಿಗ್ ಬಾಸ್ ಚಟುವಟಿಕೆಯಲ್ಲಿ ಮತ್ತೆ ಗಿಲ್ಲಿ ಕಮಾಲ್ ಮಾಡಿದ್ದಾನೆ. ಪಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ ಮಾತಿನ ಮಲ್ಲ, ಸಕಲ ಕಲಾವಲ್ಲಭ, ಎಲ್ಲ ಆಟವ ಬಲ್ಲವ, ಕಿಲಾಡಿ ಅಂತ ಕರೆಸಿಕೊಳ್ಳಲು ಇಷ್ಟಪಟ್ಟ ಗಿಲ್ಲಿ. ನಿಮಗೆ ಯಾವ ಬಿರುದು ಬೇಕು ಎನ್ನುವ ಚಟುವಟಿಕೆಯನ್ನ ನೀಡಲಾಗಿತ್ತು. ಎಲ್ಲರ ಗಮನ ಸೆಳೆದ ಕಾಮಿಡಿ ಕಿಂಗ್ನ ಉತ್ತರ. ಟೈಟಲ್ ಬಗ್ಗೆ ವಿವರಣೆ ನೀಡುತ್ತಾ ಜರ್ನಿಯನ್ನ ಗಿಲ್ಲಿ ನೆನೆದಿದ್ದಾರೆ. ಇನ್ನು ಬಿರುದುಗಳ ಬಗ್ಗೆ ಗಿಲ್ಲಿ ಹೇಳ್ತಾ ಇದ್ದಂತೆ ಮತ್ತೆ ಈಗ ಟ್ರೆಂಡಿಂಗ್ ಬಂದಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟೈಟಲ್ ಬಹಳ ವೈರಲ್ ಕೂಡ ಆಗ್ತಾ ಇದೆ. ಅಭಿಮಾನಿಗಳು ಈ ಒಂದು ಟೈಟಲ್ ನಿಂದಲೇ ಈಗ ಗಿಲ್ಲಿಯನ್ನ ಕರೀತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಫೋಟೋ, ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಗಿಲ್ಲಿ ಬತ್ತಳಿಕೆಗೆ ಮತ್ತಷ್ಟು ಬಿರುದುಗಳು ಈಗ ಸೇರ್ಪಡೆಯಾಗಿದೆ. ಇನ್ನು ಬಿಗ್ ಬಾಸ್ನಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ನೀಡ್ತಾರೆ. ಹೊಸದಾಗಿ ಒಂದು ವಿನೂತನವಾದ ಚಟುವಟಿಕೆಯನ್ನು ಕೂಡ ನೀಡಲಾಗಿತ್ತು. ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಯಾವ ರೀತಿ ಗುರುತಿಸಬೇಕು, ಯಾವ ಬಿರುದಿನೊಂದಿಗೆ ನಿಮ್ಮನ್ನ ಹೆಸರಿಸಬೇಕು ಅಂತ ಒಂದು ಚಟುವಟಿಕೆಯನ್ನ ಬಿಗ್ ಬಾಸ್ ನೀಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆತ ನನಗೆ ನನ್ನ ಅಭಿಮಾನಿಗಳು ಪಳಾರ್ ಗಿಲ್ಲಿ ಅಂತ ಕರಿಬೇಕು, ಜೊತೆಗೆ ಕಲಾಕಾರ್ ಗಿಲ್ಲಿ ಅಂತ ಕರಿಬೇಕು, ಮಾತಿನ ಮಲ್ಲ ಅಂತ ಕರಿಬೇಕು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಒಂದೊಂದು ಆ ಪದದ ಅರ್ಥವನ್ನು ಕೂಡ ತಿಳಿಸಿದ್ದಾರೆ. ಯಾಕೆ ನನ್ನನ್ನು ನೀವು ಪಳಾರ್ ಗಿಲ್ಲಿ ಅಂತ ಕರಿಬೇಕು, ಅಥವಾ ಕಲಾಕಾರ್ ಗಿಲ್ಲಿ ಅಂತ ಕರಿಬೇಕು, ಅಥವಾ ಮಾತಿನ ಮಲ್ಲ ಅಂತ ಕರಿಬೇಕು, ಅದೆಲ್ಲದರ ಬಗ್ಗೆ ಕೂಡ ವಿವರಣೆ ಕೂಡ ಕೊಟ್ಟಿದ್ರು. ಇನ್ನು ಮುಖ್ಯವಾಗಿ ಸಕಲ ಕಲಾ ವಲ್ಲಭ, ಎಲ್ಲ ಆಟವ ಬಲ್ಲವ ಅಂತ ಕೂಡ ಅವರೇ ಬಿರುದನ್ನ ಕೊಟ್ಕೊಂಡಿದ್ದಾರೆ. ನನ್ನ ಅಭಿಮಾನಿಗಳು ನನ್ನನ್ನು ಪ್ರೀತಿಯಿಂದ ಈ ರೀತಿಯಾಗಿ ಗುರುತಿಸಬಹುದು ಅಥವಾ ಈ ರೀತಿಯಾಗಿ ಹೆಸರಿಸಬಹುದು ಅಂತ ಹೇಳಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈ ಒಂದು ಟೈಟಲ್ಗಳು. ಇನ್ನು ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಟುವಟಿಕೆಯನ್ನು ನೀಡಲಾಗಿತ್ತು. ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಯಾವ ರೀತಿ ಗುರುತಿಸಬೇಕು, ಜೊತೆಗೆ ಯಾಕೆ ಆ ರೀತಿಯಾಗಿ ಗುರುತಿಸಬೇಕು ಎಂಬ ವಿವರಣೆ ಕೂಡ ಕೊಟ್ಟಿದ್ರು. ಎಲ್ಲರಿಗಿಂತ ಹೆಚ್ಚಾಗಿ ಗಿಲ್ಲಿ ಕೊಟ್ಟಂಥ ಎಕ್ಸ್ಪ್ಲನೇಷನ್ ಈಗ ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ. ಆಲ್ರೆಡಿ ಗಿಲ್ಲಿ ಕ್ರೇಜ್ ಬಹಳ ಹೆಚ್ಚಾಗಿದೆ. ಈ ಒಂದು ವಾರ ಏನಿದೆ ಇದು ಫೈನಲ್ ವೀಕ್ ಆಗಿರೋದ್ರಿಂದ ಕೆಲವೊಂದಿಷ್ಟು ವಿನೂತನವಾದ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ. ಮುಖ್ಯವಾಗಿ ಯಾವುದೇ ರೀತಿಯ ಒಂದು ಫಿಸಿಕಲ್ ಟಾಸ್ಕ್ ಅದ್ಯಾವುದು ಕೂಡ ಅಷ್ಟಾಗಿ ಈ ಒಂದು ವಾರ ಇಲ್ಲ. ಬಹಳ ಒಂದು ಮನರಂಜನಾತ್ಮಕವಾದಂತಹ ಟಾಸ್ಕ್ಗಳನ್ನು ಬಿಗ್ ಬಾಸ್ ಈಗ ಸದ್ಯಕ್ಕೆ ಕೊಡ್ತಾ ಇರುವಂಥದ್ದು. ಈ ಒಂದು ಟಾಸ್ಕಲ್ಲೂ ಅಷ್ಟಂದ್ರೆ ಈ ಒಂದು ಚಟುವಟಿಕೆ ಏನು ಮಾಡ್ತಾರೆ, ಈ ಒಂದು ಚಟುವಟಿಕೆಯಲ್ಲಿ ಗಿಲ್ಲಿ ನಟ ಕೊಟ್ಟಂತಹ ವಿವರಣೆ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಆಲ್ಮೋಸ್ಟ್ ಗಿಲ್ಲಿ ಫ್ಯಾನ್ಸ್ಗೆ ಗಿಲ್ಲಿ ಹೇಳೋದು ಎಲ್ಲವೂ ಕೂಡ ಸರಿ ಅನ್ಸುತ್ತೆ. ಗಿಲ್ಲಿ ಫ್ಯಾನ್ಸನ್ನ ಹೊರತುಪಡಿಸಿ ಬೇರೆಯವ್ರಿಗೂ ಕೂಡ ಗಿಲ್ಲಿ ಕೊಟ್ಟಂತ ಒಂದು ಎಕ್ಸ್ಪ್ಲನೇಷನ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾವ ರೀತಿ ಇದ್ದಾನೆ, ಜೊತೆಗೆ ಅವನ್ನ ಯಾವ ರೀತಿ ಗುರುತಿಸ್ಬೇಕು ಅಂತ ಆತ ಇಚ್ಛೆ ಪಡ್ತಾನೆ, ಆ ಒಂದು ಎಕ್ಸ್ಪ್ಲನೇಷನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ನನ್ನನ್ನು ಪಳಾರ್ ಗಿಲ್ಲಿ ಅಂತ ಕರಿಬಹುದು, ಅಥವಾ ಕಲಾಕಾರ್ ಗಿಲ್ಲಿ, ಮಾತಿನ ಮಲ್ಲ, ಸಕಲ ಕಲಾ ವಲ್ಲಭ, ಎಲ್ಲ ಆಟವ ಬಲ್ಲವ ಅಂತ ನನ್ನ ಅಭಿಮಾನಿಗಳು ಗುರುತಿಸ್ಬೇಕು ಅಂತ ನನಗೆ ಆಸೆ ಇದೆ, ಅಥವಾ ನನಗೆ ಆ ರೀತಿಯಾಗಿ ನನ್ನನ್ನು ಗುರುತಿಸ್ಕೊಳ್ಬೇಕು ಅಂತ ಬಹಳ ಇಷ್ಟ ಇದೆ ಅಂತ ಗಿಲ್ಲಿ ಇಷ್ಟು ಡೈಲಾಗ್ಗಳು ಅಥವಾ ಇಷ್ಟು ಟೈಟಲ್ಗಳನ್ನು ಕೊಡ್ತಾನೆ. ಈಗ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾ ನೀವು ನೋಡ್ತಾ ಹೋದರೆ ಈ ಒಂದು ಟೈಟಲ್ಗಳು ಈಗ ಬಹಳ ವೈರಲ್ ಆಗ್ತಾ ಇದೆ. ಜೊತೆಗೆ ಗಿಲ್ಲಿ ಏನಾದ್ರು ಒಂದು ಡೈಲಾಗ್ ಹೊಡೆದ್ರೂ ಕೂಡ ಬಿಗ್ ಬಾಸ್ನಲ್ಲಿ ಡೈಲಾಗ್ ಹೇಳಿದ್ರೆ ಆ ಒಂದು ಡೈಲಾಗ್ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗುತ್ತೆ. ಅದೇ ರೀತಿ ಆತ ತನ್ನನ್ನು ಅಭಿಮಾನಿಗಳು ಯಾವ ರೀತಿ ಗುರುತಿಸ್ಬೇಕು ಅಂತ ಕೊಟ್ಟಂಥ ಎಕ್ಸ್ಪ್ಲನೇಷನ್, ಜೊತೆಗೆ ಆ
ಟೈಟಲ್ಗಳು ಈಗ ಬಹಳ ವೈರಲ್ ಆಗ್ತಾ ಇದೆ. ಅವರ ಅಭಿಮಾನಿಗಳು ಕೂಡ ಈಗ ಗಿಲ್ಲಿಯನ್ನ ಅದೇ ರೀತಿ ಕರೀಲಿಕ್ಕೆ ಈಗ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅವರ ಅಭಿಮಾನಿಗಳು. ಇನ್ನು ಟೈಟಲ್ ಬಗ್ಗೆ ಗಿಲ್ಲಿ ಒಂದು ಎಕ್ಸ್ಪ್ಲನೇಷನ್ ನೀಡುವಂತಹ ಸಂದರ್ಭದಲ್ಲಿ ಆತನ ಜರ್ನಿ ಯಾವ ರೀತಿ ಇತ್ತು ಅದನ್ನ ಮೆಲುಕು ಹಾಕಿದ್ರು.